ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಮ್ಯಾಥ್ಯೂ 2nd chapter 2nd verse. Where is the baby born to be the king of the Jews? ಈ ವಾಕ್ಯವನ್ನು ಮೂಡಣ ದೇಶದ ಜೋಯಿಸರು ಅರಸನಾದ ಹೆರೋದನ ಬಳಿ ಬಂದು ಕೇಳುತ್ತಾರೆ. ಮೂಡಣ ದೇಶದ ಜೋಯಿಸರು ತಮ್ಮ ದೇಶದಲ್ಲಿರುವಾಗಲೇ ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ಕಾಣುತ್ತಾರೆ. ಆ ನಕ್ಷತ್ರವು ಯಹೂದ್ಯರ ಅರಸನಾಗಿ ಹುಟ್ಟಿರುವ ಆ ಉದಯ ಸೂಚಕ ನಕ್ಷತ್ರವಾದ ಕ್ರಿಸ್ತನ ಬಗ್ಗೆ ಸೂಚಿಸುವಂಥದ್ದಾಗಿತ್ತು. ಅದನ್ನು ಕಂಡ ಜೋಯಿಸರು ಯೆರೂಸಲೇಮಿಗೆ ಬಂದು ಅರಸನಾದ ಹೆರೋದನ ಬಳಿ ಈ ರೀತಿ ಕೇಳುತ್ತಾರೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಅವರು ಹೇಳುತ್ತಾರೆ. ಆಗ ಹೆರೋದನು ಮತ್ತು ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಆಗ ಅರಸನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕರೆಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳುತ್ತಾನೆ. ಆಗ ಅವರು ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೇ ಯಹೂದದ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯಾದ ಮೀಕನು ಮೊದಲೇ ಉಲ್ಲೇಖಿಸಿದ್ದನು. ಅವರ ಈ ಉತ್ತರವನ್ನು ಕೇಳಿಸಿಕೊಂಡು ಹೆರೋದನು ಕಳವಳಪಟ್ಟು ಜೋಯಿಸರಿಗೆ, ನೀವು ಆ ಕೂಸಿನ ವಿಷಯವಾಗಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೂ ತಿಳಿಸಿರಿ, ನಾನೂ ಬಂದು ಅಡ್ಡ ಬೀಳುವೆನು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದನು. ಜೋಯಿಸರು ಬೆತ್ಲೆಹೇಮಿಗೆ ಆ ನಕ್ಷತ್ರವು ಸೂಚಿಸಿದ ಹಾಗೆ ನಕ್ಷತ್ರದ ಮಾರ್ಗದರ್ಶನದಂತೆ ಮಗು ಇದ್ದ ಕಡೆಗೆ ಬಂದು ಬೆತ್ಲೆಹೇಮಿನಲ್ಲಿ ಯೇಸುವನ್ನು ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಹೌದು, ಯೇಸು ಕ್ರಿಸ್ತನು ಯಹೂದ್ಯರ ಅರಸನಾಗಿ ಹುಟ್ಟಿದ್ದಾನೆ. ರಾಜಾದಿರಾಜನು ಕರ್ತಾದಿಕರ್ತನು ಆದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ. ಆತನ ಸ್ವರ ಕನಿಕರದಿಂದ ಕೂಡಿದ್ದಾಗಿದೆ, ಮಹಿಮೆಯಿಂದ ಕೂಡಿದ್ದಾಗಿದೆ. ಯೇಸು ಸ್ವಾಮಿ ಹೇಳುತ್ತಾರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂದು. ಹೌದು, ನಾವು ಆತನ ಕುರಿಗಳು. ಯೇಸು ಸ್ವಾಮಿ ನಮ್ಮ ಕುರುಬನು. ನಾವು ಆತನನ್ನು ಅರಿತುಕೊಳ್ಳೋಣ, ಆತನ ಸ್ವರಕ್ಕೆ ಕಿವಿಗೊಡೋಣ, ಆತನನ್ನು ನಾವು ಹಿಂಬಾಲಿಸೋಣ. ಕ್ರಿಸ್ತನ ಮಾತು, ಕ್ರಿಯೆ, ಆತನ ನಡೆ, ಆತನು ರಾಜಾದಿರಾಜನೆಂದು ಪ್ರಕಟಿಸುವುದು, ಆತನು ಮಾಡಿದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಆತನ ಬೋಧನೆಗಳು ಆತನು ಶ್ರೇಷ್ಠನಾದ ಅರಸನೆಂಬುದನ್ನು ಪ್ರಕಟಿಸುತ್ತವೆ. ಆತನು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದರೂ ರಾಜಾದಿರಾಜನಾಗಿರುವನು, ಶ್ರೇಷ್ಠ ರಾಜನಾಗಿರುವನು. ಅಂದು ಯಹೂದ್ಯರ ಅರಸನಾಗಿ ಗೋದಲಿಯಲ್ಲಿ ಬೆತ್ಲೆಹೇಮಿನಲ್ಲಿ ಜನಿಸಿದ ಯೇಸು ಸ್ವಾಮಿ ಇಂದು ನನ್ನ ಮತ್ತು ನಿನ್ನ ಹೃದಯದಲ್ಲಿ ಜನಿಸಲು ಬಯಸುತ್ತಿದ್ದಾನೆ. ನಾವು ಆತನನ್ನು ಆಹ್ವಾನಿಸೋಣ, ಆತನನ್ನು ಸ್ವೀಕರಿಸೋಣ, ನಮ್ಮ ಹೃದಯದ ರಾಜನಾಗಿ ಆತನನ್ನು ಸ್ವೀಕರಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂದು ಗೋದಲಿಯಲ್ಲಿ ಜನಿಸಿ ಬಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರಪ್ಪ. ನೀನು ಪ್ರೀತಿಯುಳ್ಳ ದೇವರು, ಕನಿಕರವುಳ್ಳ ದೇವರಪ್ಪ. ನಮಗಾಗಿ ಈ ಲೋಕಕ್ಕೆ ಇಳಿದು ಬಂದಂಥ ದೇವರು ನೀನಪ್ಪ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕರ್ತನೆ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬ ಮನೆಗಳನ್ನು ನೀನು ಆಶೀರ್ವಾದ ಮಾಡ್ರಿ ಕರ್ತನೆ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಹೃದಯದಲ್ಲಿ ನೀನು ಜನಿಸಿ ಬಾ ಕರ್ತನೆ. ಅವರ ಹೃದಯದ ರಾಜನು ನೀನಾಗಿದ್ದುಕೊಂಡು ನಡೆಸು ತಂದೆಯಾದ ದೇವರೇ. ಕ್ರಿಸ್ಮಸ್ ಸಂದರ್ಭದಲ್ಲಿ ಯಾರು ಕೂಡ ದುಃಖಿತರಾಗಿರದೆ ಎಲ್ಲರೂ ಸಂತೋಷದಿಂದ ಅರ್ಥಗರ್ಭಿತವಾದ ಕ್ರಿಸ್ಮಸ್ ಅನ್ನು ಆಚರಿಸಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು ಸ್ವಾಮಿ. ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವಾದ ಮಾಡಿ ನಡೆಸುತ್ತಿದ್ದಕ್ಕಾಗಿ ನಿನಗೆ ವಂದಿಸ್ತೇವೆ ಸ್ವಾಮಿ. ಇಂದು ಜನ್ಮ ದಿವಸವನ್ನು ಆಚರಿಸಿಕೊಳ್ಳುತ್ತಿರುವಂಥ ಎಲ್ಲ ಪ್ರಿಯ ಜನರನ್ನು ನಿನ್ನ ಮುಂದೆ ಜ್ಞಾಪಿಸ್ತೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಇದುವರೆಗೆ ನೀನು ಅವರ ಜೀವಿತದಲ್ಲಿ ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ನಿಮಗೆ ವಂದಿಸ್ತೇವೆ ಕರ್ತನೆ. ಈ ವರ್ಷದುದ್ದಕ್ಕೂ
ಕೂಡ ನೀನವರ ಜೊತೆಗಾರನಾಗಿದ್ದುಕೊಂಡು ನಡೆಸು ಸ್ವಾಮಿ. ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ದಂಪತಿಗಳಿಗೋಸ್ಕರ ಕೂಡ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರನ್ನು ಕೂಡ ಆಶೀರ್ವಾದ ಮಾಡಿರಿ, ಅವರ ಕುಟುಂಬದಲ್ಲಿ ಹೆಚ್ಚಿನ ಆಶೀರ್ವಾದಗಳನ್ನು ಕೊಟ್ಟು ದಯಪಾಲಿಸ್ತೆಂದು ಈ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಒಂದೇ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ, ಆಮೇಲೆ.